ಪ್ರೀತಿಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಟೀಚರ್ ಪೋಸ್ಟ್ ಟಿಇಟಿ, PSTR, GPSTR, HSTR ಗೆ ಪ್ರಿಪೇರ್ ಆಗ್ತಿದ್ರಲ್ವಾ? ಅಷ್ಟೇ ಅಂತಲ್ರಿ, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇವತ್ತಿಂದ ಎಲ್ಲ ಬೇಸಿಕ್ ಇಂದ ಹಿಡಿದು ನಾವು ಕ್ಲಾಸಸ್ನ ಮಾಡ್ತಾ ಹೋಗ್ತೇವಿ. ಯಾರು ಅಂದ್ರೆ ಈಸಿ ವೇ ಒಳಗಡೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಕಲಿಬೇಕಂತ ಇದೆ ಅಲ್ವಾ, ಅವ್ರು ನಮ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದ ಏನ್ ಮಾಡುವಪ್ಪ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಮಾತಾಡ್ತಾ ಹೋಗೋಮ. ಇದೇನಪ್ಪಾ ಅಂತಂದ್ರೆ ನಮಗೆ ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಥಮೆಟಿಕ್ಸ್ ಅಲ್ಲಿ ನೀವೇನಾದ್ರೂ ಕ್ವಶನ್ ಅಟೆಂಡ್ ಮಾಡಬೇಕು, ಸ್ಪೀಡ್ ಆಗಿ ಟ್ರ್ಯಾಕ್ ಮಾಡ್ಬೇಕಪ್ಪ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ಸ್ ಅನ್ನೋದು ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಮ್ಯಾಟರ್ ಆಗ್ತೈತ್ರಿ. ಯಾಕಂತಂದ್ರ ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಪ್ಪ ಅಂದ್ರೆ ಟೇಬಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಪ್ ಟು ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ 30ವರೆಗೂ ಅದ್ರ ಟೇಬಲ್ಸ್ ಬರ್ತಿರ್ಬೇಕ್ರಿ. ಅಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಪೋಸ್ ಬಂದಿಲ್ಲ ಅಂತಂದ್ರೆ ಈಸಿಯಾಗಿ ಯಾವ ತರ ಅಂದ್ರೆ ಟೇಬಲ್ಸ್ ಬರೆಯೋದು ಅಂತ ಇವತ್ತ ಹೇಳ್ಕೊಡ್ತಾ ಇದ್ದೀನಿ. ಸಪೋಸ್ ನೀವು 1 to 10 ವರೆಗೂ ಟೇಬಲ್ ಬರ್ತಿದ್ರಪ್ಪ, 1 to 10 ವರೆಗೂ ಟೇಬಲ್ಸ್ ಏನಾದ್ರು ಬರ್ತಿದ್ರೆ ನಿಮ್ಗೆ ಯಾವ ರೀತಿಯಾಗಿ ಈಸಿಯಾಗಿ 100 ವರೆಗೂ ಟೇಬಲ್ಸ್ ಬರಿಬಹುದು ಅಂತ ಹೇಳ್ತೀನಿ ನೋಡ್ರಿ. ಈಗ 100 ವರೆಗೂ ಯಾವ ರೀತಿಯಾಗಿ ಟೇಬಲ್ಸ್ ನ ಬರಿಬಹುದು ಅಂತ ಹೇಳ್ತೀನಿ. ಇವಾಗ ಸಪೋಸ್ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 52 ಟೇಬಲ್ ಬರಿಬೇಕಂತ ಅನ್ಕೊಂಡಿರ್ತೀರಿ. 52 ಓಕೆನಾ? ಇಲ್ಲಿ ನೋಡಿ, 5 ಎರಡ್ಲೆ ಇಲ್ಲಿ ನೋಡಿ, ಈ 5 ಟೇಬಲ್ ಅಷ್ಟೇ ಬರಿಬೇಕ್ರಿ. ಅದಾದ್ಮೇಲೆ 2 ಟೇಬಲ್ ಬರಿಬೇಕ್ರಿ. 5 ಒಂದ್ಲೆ 5, 5 ಎರಡ್ಲೆ 10, 5 ಮೂರ್ಲೆ 15, 5 ನಾಲ್ಕಲೆ 20, 5 ಐದ್ಲೆ 25, 5 ಆರ್ಲೆ 30, 5 ಏಳ್ಲೆ 35, 5 ಎಂಟ್ಲೆ 40, 5 ಒಂಬತ್ಲೆ 45, 5 ಹತ್ಲೆ 50. ಓಕೆನಾ? ಇವಾಗ ಎರಡರದ್ದು ಬರ್ರಿ. 2 ಎರಡ್ಲೆ 4, 2 ಮೂರ್ಲೆ 6, 2 ನಾಲ್ಕಲೆ 8, 2 ಐದ್ಲೆ 10, 2 ಆರ್ಲೆ 12, 2 ಏಳ್ಲೆ 14, 2 ಎಂಟ್ಲೆ 16, 2 ಒಂಬತ್ಲೆ 18, 2 ಹತ್ಲೆ 18, 2 ಹತ್ಲೆ 20. ಓಕೆನಾ? ಇಲ್ಲಿ ನೋಡಿ ಏನ್ ಮಾಡೋಪ್ಪ ಅಂತಂದ್ರೆ ಇದು 52 ಆಸ್ ಇಟ್ ಈಸ್ ಬರೀರಿ. 52 ಆಸ್ ಇಟ್ ಈಸ್ ಬರೀರಿ. ಇಲ್ಲಿ ನೋಡಿ, ಇದು 104, 104. ನೆಕ್ಸ್ಟ್ 156 ಆಗುತ್ತ್ರಿ. 156 ಆಗುತ್ತಾ? 208 is ಆಸ್ ಇಟ್ ಈಸ್ ಬರಿಬೇಕ್ರಿ. ಯಾವಾಗ 4 ನಂಬರ್ಸ್ ಬರ್ತಾವ ನೋಡ್ರಿ, 4 ಡಿಜಿಟ್ ಬರುತ್ತಲ್ಲ, ಅವಾಗ ಏನ್ ಮಾಡ್ಬೇಕು ಗೊತ್ತೇನ್ರಿ? ಈ 0ನ ಆಸ್ ಇಟ್ ಈಸ್ ಬರಿಬೇಕು. ಈ 25 ಇದನ್ನ ಏನ್ ಮಾಡ್ಬೇಕ್ರಿ? ಎಡಿಷನ್ ಮಾಡ್ಬೇಕು. 26 ಆಗುತ್ತಾ? ಈ ಒಂದನ್ನ ಈ 2 ಆಸ್ ಇಟ್ ಈಸ್ ಬರೀರಿ. ಈ 30ಗೆ ಒಂದನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? 31 ಆಗುತ್ತಾ? ಹಂಗೇನ್ ಬರೀರಿ, 4ನ ಆಸ್ ಇಟ್ ಈಸ್ ಬರೀರಿ. 35ಗೆ ಒಂದನ್ನ ಕೂಡಿಸಿದ್ರೆ ಎಷ್ಟಾಗುತ್ತ್ರಿ? 36 ಆಗುತ್ತಾ? ಓಕೆ, ಈ 6 ಆಸ್ ಇಟ್ ಈಸ್ ಬರೀರಿ. 40ಗೆ ಒಂದನ್ನ ಎಡಿಷನ್ ಮಾಡಿದ್ರೆ ಎಷ್ಟಾಗುತ್ತ್ರಿ? 41 ಆಗುತ್ತಾ? ನೆಕ್ಸ್ಟ್ 8 ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಇದು ಎಡಿಷನ್ ಮಾಡಿದ್ರೆ ಎಷ್ಟಾಗುತ್ತೈತ್ರಿ? 46 ಆಗುತ್ತಾ? ನೆಕ್ಸ್ಟ್ 0 ಆಸ್ ಇಟ್ ಈಸ್ ಬರೀರಿ. 50ಗೆ 2ನ ಎಡಿಷನ್ ಮಾಡಿದ್ರೆ ಎಷ್ಟಾಗುತ್ತ್ರಿ? 52 ಆಗುತ್ತಾ? ಇವಾಗ ಏನಾಯ್ತಪ್ಪ ಅಂತಂದ್ರೆ 52 ಟೇಬಲ್ ರೆಡಿ ಆಯ್ತ್ರಿ. 52 ಟೇಬಲ್ ಏನಾಯ್ತ್ರಿ? ರೆಡಿ ಆಯ್ತು. ಓಕೆನಾ? ಯಾವ್ದಾದ್ರು ಟೇಬಲ್ ತಗೋರಿ, ನೀವು ಯಾವ್ದಾದ್ರು ಟೇಬಲ್ ತಗೋರಿ, ಆಯ್ತಾ? ಸಪೋಸ್ ನೀವ್ ಏನಾದ್ರು ಎಷ್ಟು ಬರೀತೀರಿ? 96 ಬರೀತೀರ ತಗೋರಿ. 100 ನಿಯರ್ ಆಯ್ತ್ರಿ. ಇದು 96 ಬರೀತೀರ ಅಂದ್ರೆ ಸೇಮ್ ರೀ. ಹೆಂಗ್ ಬರೀತೀರ? 92 18, 33 27, 94 36, 95 45, 36 54, 97 63, 98 72, 99 81, 90 90. ಓಕೆನಾ? ಇದು ರೀ 92. ಇದು 6 ಎರಡ್ಲೆ 12, 6 ಮೂರ್ಲೆ 18, 6 ನಾಲ್ಕಲೆ 24, 6 ಐದ್ಲೆ 30, 6 ಆರ್ಲೆ 36, 6 ಏಳ್ಲೆ 42, 6 ಎಂಟ್ಲೆ 48, 6 ಒಂಬತ್ಲೆ 54, 6 ಹತ್ಲೆ 60. ಇವಾಗ ಏನಂತ ಅಂತಂದ್ರೆ 96 ಟೇಬಲ್ ರೆಡಿ ಆಯ್ತ್ರಿ. 96 ಟೇಬಲ್ ಏನಾಯ್ತ್ರಿ? ರೆಡಿ ಆಯ್ತು. ಇಲ್ಲಿ ನೋಡಿ 96 ಹೆಂಗ್ ಬರೀತೀರಿ? 96 ಆಸ್ ಇಟ್ ಈಸ್ ಬರಿಬೇಕ್ರಿ. ಇಲ್ಲಿ ನೋಡಿ, ಇದೆಷ್ಟಾಗ್ತೈತ್ರಿ? ಇದು ಇಲ್ಲಿ ಯಾವಾಗ ಹೇಳಿದೆ 4 ಡಿಜಿಟ್ ಬಂದಾಗ ಏನ್ ಮಾಡ್ಬೇಕಂತ ಹೇಳಿದಾರಿ? ಇದ್ರ ಕೂಡಿಸ್ಬೇಕಂತ ಇದೆ. ಎಷ್ಟಾಗ್ತದ್ರಿ? 182 ಆಗುತ್ತಾ? ಇಲ್ಲರಿ 27 ಕೊಂದ್ ಸೇರಿಸಿದ್ರೆ ಎಷ್ಟಾಗುತ್ತೆ? 28 ಆಗುತ್ತಾ? 36ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತ್ರಿ? 38 ಆಗುತ್ತಾ? 4 ಆಸ್ ಇಟ್ ಈಸ್ ಬರಿಬೇಕು. 45 ಐತಲ್ರಿ, 45 ಪ್ಲಸ್ ಇದು ಎಡಿಷನ್ ಮಾಡಿದ್ರೆ ಎಷ್ಟಾಗ್ತೈತ್ರಿ? 48 ಆಗುತ್ತಾ? ಇದು ರೀ 57, 6 ಆಸ್ ಇಟ್ ಈಸ್. ನೆಕ್ಸ್ಟ್ 63 ಅಂತಂದ್ರೆ 67. ಇಲ್ಲಿ 72, 76 ಆಗ್ತೈತ್ರಿ ಕುಡಿಸಿದ್ರ. ನೆಕ್ಸ್ಟ್ ರೀ ಇದು 86, 4 ಆಸ್ ಇಟ್ ಈಸ್. ನೆಕ್ಸ್ಟ್ ಇದು ಎಷ್ಟಾಗ್ತೈತ್ರಿ? 960 ಆಗುತ್ತಾ? 960 ಆಗುತ್ತಾ? ಈಗ ಏನಾಯ್ತಪ್ಪ ಅಂದ್ರೆ ನಮ್ದು 96 ಟೇಬಲ್ ರೆಡಿ ಆಯ್ತ್ರಿ. 96 ಟೇಬಲ್ ರೆಡಿ ಆಯ್ತು. ಓಕೆನಾ?
ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ನಿಮ್ದು ಟೇಬಲ್ಸ್ ಬರ್ತಾ ಹೋಗ್ತೈತ್ರಿ. ಈಗ ನಿಮ್ಗೆ ಯಾರಾದ್ರೂ ಮನೆ ಚಿಕ್ಕ ಮಕ್ಳು ಇದಾರ ಅಥವಾ ಅವ್ರಿಗೆ ಯಾವ ತರ ಟೇಬಲ್ಸ್ ಬರಲ್ಲ ಅಂತಂದ್ರೆ ಈ ರೀತಿಯಾಗಿನೂ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಹೇಳ್ಕೊಡ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಸಪೋಸ್ ನಿಮ್ಗೆ ಏನಾದ್ರೂ 1 to 20 ವರೆಗೆ ಟೇಬಲ್ಸ್ ಏನಾದ್ರು ಬರ್ತಿದ್ದಪ್ಪ ಅಂದ್ರ ನೀವು 200 ವರೆಗೂ ಟೇಬಲ್ಸ್ ಬರಿಬೋದು. 200 ವರೆಗೂ ಟೇಬಲ್ಸ್ ಬರಿಬೋದು. ಅಪ್ ಟು 200 ವರೆಗೂ ಟೇಬಲ್ಸ್ ಬರಿಬೋದು. ಇಲ್ಲಿ ನೋಡ್ರಿ, 174 ಟೇಬಲ್ ಬರಿಬೇಕ್ರಿ. ಹೆಂಗ್ ಬರಿತೀರಿ? 17 ಬಗ್ಗೆ ಬರ್ಬೇಕ್ರಿ ಫಸ್ಟ್. 17 34 13 51 14 68 17 85 17 16 102 17 119 18 136 19 153 17 170 17 170 ಹಂಗೆ 4 ಬಗ್ಗೆ ಬರೀರಿ. 4 2 8 4 3 12 4 4 16 4 5 20 4 6 24 4 7 28 4 8 32 4 9 36 4 10 40 ಓಕೆನಾ? ಇದು ಏನಾಗುತ್ತೆ ಈಗ 174 ಟೇಬಲ್ ರೆಡಿ ಆಯ್ತು. 174 ಟೇಬಲ್ ರೆಡಿ ಆಯ್ತು. ಹೆಂಗ್ ಬರೀತೀರಿ? 174 ಇದು 348 ಇದು ಎಷ್ಟಾಗ್ತದ್ರಿ? 500. ಇಲ್ಲಿ ನೋಡ್ರಿ, 4 ಡಿಜಿಟ್ ಬಂದಾಗ ಏನ್ ಮಾಡ್ಬೇಕು? ಕೂಡಿಸ್ಬೇಕ್ರಿ. ಈ 2 ಆಗ್ತೈತಿ, ಇದು 2 ಆಸ್ ಇಟ್ ಈಸ್. ನೆಕ್ಸ್ಟ್ ಇದು 60 9 ಆಗುತ್ತೆ. 60 9 ಇಲ್ಲಿ ನೋಡ್ರಿ 69 ಆಗುತ್ತಾ. ಇದು ರೀ 87 0 ಇಲ್ಲಿ ನೋಡ್ರಿ 102ಕ್ಕ ಈ 2 ಸೇರಿಸ್ಬೇಕ್ರಿ. ಎಷ್ಟಾಗತ್ರಿ? 104 ಆಗುತ್ತೆ. ಈ 4 ಆಸ್ ಇಟ್ ಈಸ್ ಬರೀಬೇಕು. 119ಕ್ಕೆ 2 ಸೇರಿಸಿದ್ರೆ ಎಷ್ಟಾಗತ್ರಿ? 121 ಆಗುತ್ತೆ. 8 ಆಸ್ ಇಟ್ ಈಸ್ ಬರೀಬೇಕು. ಇಲ್ಲಿ ನೋಡಿ 136ಕ್ಕ 3 ಸೇರಿಸಿದ್ರೆ 130 ಆಗುತ್ತೆ. 2 ಆಸ್ ಇಟ್ ಈಸ್ ಬರೀಬೇಕು. ಇಲ್ಲಿ ನೋಡ್ರಿ ಎಷ್ಟಾಗ್ತದೆ? 156ಕ್ಕ ಅಂದ್ರೆ ಇದು 2 ಕೂಡಿಸಿದ್ರೆ ಎಷ್ಟಾಗ್ತದೆ? 156 ಆಗುತ್ತೆ. 6 ಆಸ್ ಇಟ್ ಈಸ್ ಬರೀಬೇಕು. ಇದು 170ಕ್ಕ 4 ಸೇರಿಸಿದ್ರೆ ಎಷ್ಟಾಗ್ತದೆ? 174 ಆಗುತ್ತಾ. ಇದು ಏನಾಯ್ತಪ್ಪ ಅಂತಂದ್ರೆ ಈಗ ನಮ್ದು 174 ಟೇಬಲ್ ರೆಡಿ ಆಯ್ತು. ಇದೇ ರೀತಿಯಾಗಿ ನೀವು ಅಪ್ ಟು 200 ವರೆಗೆ ಬರಿಬೋದ್ರಿ. ಎಲ್ಲಿವರೆಗೂ ರೀ? ನಿಮ್ಗೆ 20 ವರೆಗೂ ಟೇಬಲ್ಸ್ ಬರ್ತಿದ್ರ ಹೇಳತ್ತೀನಿ ನಾನು. ಓಕೆನಾ? ಇಷ್ಟು ಗೊತ್ತಾಯ್ತ್ರಿ. ನೆಕ್ಸ್ಟ್ ನೋಡಿ, ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್. 2 ಡಿಜಿಟ್ ನಂಬರ್ ಏನಾದ್ರು ಇತ್ತಪ್ಪ ಅಂತಂದ್ರ 2 ಡಿಜಿಟ್ ನಂಬರ್ಸ್ ಏನಾದ್ರು ಇತ್ತಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾವು ವೇದಿಕ್ ಮ್ಯಾಥ್ಸ್ನ ಯೂಸ್ ಮಾಡ್ಕೋತೇವ್ರಿ. ಯಾವ ರೀತಿಯಾಗಿ ಅಂದ್ರೆ ಐ ಕ್ರಾಸ್ ಐ ಅಂತೇಳಿ ಐ ಕ್ರಾಸ್ ಐ ಮೆಥಡ್ನ ಯೂಸ್ ಮಾಡ್ಕೋತೀವಿ. ಸಪೋಸ್ ಯಾವ್ದಾದ್ರು ರ್ಯಾಂಡಮ್ ಆಗಿ ನಂಬರ್ ತಗೋರಿ. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಇವೆರಡು ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು ನೀವು ಈಸಿ. ಅಂದ್ರೆ ಟ್ರೆಡಿಷನಲ್ ಮೆಥಡ್ ಮಾಡ್ತಾ ಹೋದ್ರಿ ಅಂತ ಟೈಮ್ ಕಿಲ್ ಆಗ್ತೈತಿ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಐ ಕ್ರಾಸ್ ಐ ಮೆಥಡ್ ಯೂಸ್ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕ್ರಿ? ಇವೆರಡು ನಂಬರ್ನ ಮಲ್ಟಿಪ್ಲೈ ಮಾಡ್ಬೇಕು. ಈ ರೀತಿಯಾಗಿ 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆಗ್ತದ್ರಿ? 6 ಆಗುತ್ತಾ. ಇದು ಆದ್ಮೇಲೆ ಏನ್ ಮಾಡೋದು ಗೊತ್ತೇನ್ರಿ? ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಮಾಡ್ರಿ ಎಷ್ಟಾಗತ್ರಿ? ಇದು ನೋಡ್ರಿ 5 2 10 ಆಗುತ್ತ್ರಿ. ಪ್ಲಸ್ ಇದು 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದ್ರಿ? 12 ಆಗುತ್ತಾ. ಟೋಟಲ್ ಎಷ್ಟಾಯ್ತ್ರಿ? 22 ಆಯ್ತು. ಆ 22 ಆದ್ರೆ 2 ಇಲ್ಲಿ ಬರೀರಿ. 22 ಅಲ್ರಿ? ಈ ರೀತಿಯಾಗಿ ಬರೀಬೇಕು. ಆಮೇಲೆ ಏನ್ ಮಾಡ್ಬೇಕ್ರಿ? ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು. ಈ ರೀತಿಯಾಗಿ 5 4 ಎಷ್ಟು? 20 20 ಪ್ಲಸ್ 2 22 ಆಗುತ್ತಾ. ಇಲ್ಲಿ ನೋಡ್ರಿ, ನಿಮ್ಗೆ ಅದು ಏನಪ್ಪಾ ಅಂತಂದ್ರೆ ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ ಡೌಟ್ ಬರ್ಬೋದಲ್ಲ. ಅದಕ್ಕೆ ಏನ್ ಮಾಡಪ್ಪ ಅಂತಂದ್ರೆ ಇವಾಗ ಎಷ್ಟು ಐತ್ರಿ ಇದು? 42 ಇಂಟು 53 ಎಷ್ಟು ಬರ್ತೈತಿ ಇಲ್ಲಿ ನೋಡ್ರಿ. ಸೇಮ್ ಬರತೈತಿ 2 2 2 6 ಬರತೈತಿಲ್ರಿ? ಕಾಣಿಸ್ತೈತಲ್ರಿ? ಇಲ್ಲಿ ಕಾಣಿಸ್ತಿದೇನ? ಇಲ್ಲಿ ನೋಡ್ರಿ, ಅಂದ್ರೆ ಈ ಮೆಥಡ್ ಯಾವುದೇ 2 ಡಿಜಿಟ್ ನಂಬರ್ ಇದ್ರೂ ಅಪ್ಲೈ ಆಗ್ತೈತಿ. 2 ಡಿಜಿಟ್ ನಂಬರ್ ಯಾವ್ದ್ರ ಅಪ್ಲೈ ಆಗ್ತೈತಿ. ಇಲ್ಲಿ ನೋಡ್ರಿ, ಈಗ 67 ನೆಕ್ಸ್ಟ್ ಇಲ್ಲಿ ಯಾವ್ದಾದ್ರು ತಗೋರಿ. 92 ತಗೋತೀರಾ ತಗೋರಿ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಏನ್ ಹೇಳಿದಾರಿ ನಾನು? ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟಾಗ್ತೈತಿ? 14 ಆಗ್ತೈತಿ. 14 ಆಗ್ತೈತಿಲ್ರಿ? ಈ 4 ಇಲ್ಲಿ ಬರೀಬೇಕ್ರಿ. 1 ಇಲ್ಲಿ ಬರ್ಕೋಬೇಕು. ಓಕೆನಾ? ಅದು ಆದ್ಮೇಲೆ ಏನ್ ಮಾಡ್ತೀರಾ? ಇಲ್ಲಿ ನೋಡಿ, ಇವೆರಡು ಮಲ್ಟಿಪ್ಲೈ ಮಾಡ್ರಿ. 7 ಮೊದಲೇ ಎಷ್ಟಾಗುತ್ತೆ? 63 ಆಗುತ್ತೆ. 63. ಆಮೇಲೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತೈತ್ರಿ? 12 ಬರ್ತೈತಿ. ಓಕೆನಾ? ಇವೆರಡನ್ನು ಕೂಡಿಸ್ರಿ. 64ಕ್ಕ 12 ಸೇರಿಸಿದ್ರೆ ಎಷ್ಟಾಗ್ತೈತಿ? ಇಲ್ಲಾಂದ್ರೆ ಈಸಿಯಾಗಿ ಏನ್ ಮಾಡ್ಬೋದು ಗೊತ್ತೇನ್ರಿ? ಇಲ್ಲಿ ನೋಡಿ, 60 ಪ್ಲಸ್ 10 70 ಆಯ್ತ್ರಿ. 70 75 76 ಆಯ್ತು. ಅಂದ್ರೆ ಸ್ಪೀಡ್ ಇರ್ಬೇಕ್ರಿ ಕ್ಯಾಲ್ಕುಲೇಷನ್ ನಮ್ದು. 76 ಆಯ್ತು. ನೆಕ್ಸ್ಟ್ ಏನ್ ಮಾಡ್ರಿ? ಇವೆರಡು ಮಲ್ಟಿಪ್ಲೈ ಮಾಡ್ರಿ. ಈಗ 2 ಇದಾಗಿತ್ತು. ಇದು ಆದ್ಮೇಲೆ ಇದು ಆಗ್ಬೇಕು. 54 ಪ್ಲಸ್ 7 ಕೂಡಿಸಿದ್ರೆ ಎಷ್ಟಾಗ್ತೈತಿ? 61 ಆಗುತ್ತಾ. ಓಕೆನಾ? 61 ಆಗ್ತೈತಿ.
ನೋಡಮ್ರಿ ಇದು ಕನ್ಫರ್ಮೇಶನ್ ಮಾಡ್ಕೊಂಡು ಆಗುತ್ತೆ ಇಲ್ಲ ಅಂತ ಕೇಳಿದ್ರೆ ಎಷ್ಟೈತ್ರಿ ಇದು 67 ಇಂಟು 92 ನೋಡ್ರಿ ಐತ್ರಿ 6164 ಐತಿ 6164 ಐತಿ ಓಕೆನಾ ಇಷ್ಟು ಗೊತ್ತಾಯ್ತ್ರಿ ನಿಮಗೆ ಯಾವ್ದು ಬೇಕಾದ್ರೂ ನಂಬರ್ ತಗೊಳ್ರಿ ಎಲ್ಲದಕ್ಕೂ ಅಪ್ಲೈ ಆಗ್ತೈತಿ ಯೂನಿವರ್ಸಲ್ ಇದು ಓಕೆನಾ ಎಲ್ಲದಕ್ಕೂ ಅಪ್ಲೈ ಆಗ್ತೈತಿ 86 ಮತ್ತೆ 49 ಇಲ್ಲ ಆ ಥರ ಯಾವ್ದು 49 ಓಕೆನಾ ಇಲ್ಲ ಫಸ್ಟ್ ಏನು ನೋಡಿದ್ರಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕಂತ ಆಯ್ ತೆಗೆದು ಅಂದ್ರೆ ಇವೆರಡು ಅಂತ ಅದ್ರ ಮೊದಲೇ 54 ಆಗುತ್ತೆ ಅದ್ರ ಮೊದಲೇ 54 ಇದಾದ್ಮೇಲೆ ಯಾವ್ದು ತಗೋತೀರಾ ಇದಾದ್ಮೇಲೆ ಯಾವ್ದು ತಗೋತೀರಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ 6 4 24 ಇದಾದ್ಮೇಲೆ ಇದು 8 72 8 72 ಇವು ಏನ್ ಮಾಡ್ಬೇಕಂದ್ರೆ 25 ಇದು 75 ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕ್ರಿ ಇವೆರಡು ಕೂಡಿಸ್ಬೇಕು ಎಷ್ಟು ಆಗ್ತೈತ್ರಿ ಈಗ 20 ಪ್ಲಸ್ ಅಂದ್ರೆ 10 ಡಿಜಿಟ್ ಹಿಡಿಬೇಕ್ರಿ 20 ಪ್ಲಸ್ 20 ಪ್ಲಸ್ 70 90 ಐತ್ರಿ 90 ನೋಡ್ರಿ 90 96 ಪ್ಲಸ್ 5 ಎಷ್ಟಾಯ್ತ್ರಿ 101 ಆಗುತ್ತಾ 101 ಆಗುತ್ತಾ ಹೌದಲ್ಲ ನೋಡ್ರಿ ಇನ್ನೊಂದ್ಸಲ ಕ್ಲಾಸ್ ಚೆಕ್ ಮಾಡಿ 90 ಎಷ್ಟಾಯ್ತು ಇದು 2 ಇದೆಲ್ಲ 90 ಇಲ್ಲಿ 101 ಆಗ್ತೈತಿ 101 ಆಗ್ತೈತಲ್ರಿ ಹಿಂಗ್ ಬರಿಬೇಕು ಇದನ್ನು ಇದು ಹಿಂಗ್ ಬರಿಬೇಕು ಓಕೆನಾ 101 ಆಮೇಲೆ ಏನ್ ಮಾಡ್ತೀವಿ ಇವೆರಡು ಮಲ್ಟಿಪ್ಲೈ ಮಾಡಬೇಕು 8 4 32 ಪ್ಲಸ್ 10 42 ಆಗ್ತೈತಿ ಗೊತ್ತೈತ್ರಿ ಇದು ಇಷ್ಟು ಗೊತ್ತಾಯ್ತಲ್ರಿ ಆಗುತ್ತೆ ನೋಡ್ರಿ ಮಲ್ಟಿಪ್ಲೈ ಮಾಡಿದ್ರೆ 86 ಇಂಟು ನೋಡಿ ಆಗಿತ್ತಲ್ರಿ ಕಾಣಿಸತ್ತಲ್ರಿ ಇಲ್ಲ ಇದು ಅಂದ್ರೆ ಅಂತ ಗೊತ್ತಾಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ 3 ಡಿಜಿಟ್ ಇದ್ರೆ ಹೆಂಗ್ ಮಾಡೋದು ಅಂತ 3 ಡಿಜಿಟ್ ಇದ್ರೆ ಹೆಂಗ್ ಮಾಡೋದು ಅಂತ ಇಲ್ಲಿ ನೋಡಿ 3 ಡಿಜಿಟ್ ಇದ್ದಾಗ ಏನ್ ಮಾಡ್ತೇವಪ್ಪ ಅಂತಂದ್ರೆ ಇನ್ನೊಂದು ಇಲ್ಲೇ ವೇರಿಯೇಬಲ್ಸ್ ಅಲ್ಲಿ ಐ ಕ್ರಾಸ್ ಇಲ್ಲೇನ್ ಬರುತ್ತಪ್ಪ ಅಂತಂದ್ರೆ ಸ್ಟಾರ್ ಬರುತ್ತೆ ಇದಾದ್ಮೇಲೆ ಮತ್ತೆ ಕ್ರಾಸ್ ಬರುತ್ತೆ ಮತ್ತೆ ಐ ಮಲ್ಟಿಪ್ಲೈ ಆಗ್ತೈತಿ ಐ ಮೆಥಡ್ ಅಲ್ಲಿ ಯಾವ್ದಾದ್ರು ನಂಬರ್ ತಗೋರಿ 142 ಮತ್ತೆ 240 ಓಕೆನಾ ಇವ್ನ ಏನ್ ಮಾಡಬೇಕಪ್ಪ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು ಈ ಮಲ್ಟಿಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಲೆಫ್ಟ್ ಸೈಡ್ ಇಂದ ಬರಬೇಕು ಎರಡ್ಲೆ ಎಷ್ಟಾಗ್ತೈತ್ರಿ ಎರಡ್ಲೆ 4 ಆಗ್ತೈತಿ ಓಕೆನಾ ಇದು ಆದ್ಮೇಲೆ ಏನ್ ನೋಡಕ್ರಿ 5 ಆಯ್ತ್ರಿ ಇದಕ್ ಬರ್ಬೇಕ್ರಿ ಇದಕ್ಕೆ ಅಂದ್ರೆ ಹೆಂಗ್ ಮಾಡ್ತಾರೆ ಇವೆರಡು ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಆಗ್ತೈತಿ ಇಲ್ಲಿ ಇದು 8 ಎಷ್ಟಾಯ್ತ್ರಿ 16 ಆಯ್ತು ಈ 1 ಇಲ್ಲಿ ಬರೀರಿ ಇದು 6 ಇಲ್ಲಿ ಬರೀರಿ ಇದು ಆದ್ಮೇಲೆ ಏನ್ ನೋಡೋದು ಇದಾದ್ಮೇಲೆ ಫಸ್ಟ್ ಇದು ಹಿಂಗೆ ಮತ್ತೆ ಇದು ಓಕೆನಾ ಹೆಂಗಪ್ಪ ಅಂದ್ರೆ 1 4 ಐತ್ರಿ ಇಲ್ಲಿ 242 ಇದೆ ಇದು ಮಲ್ಟಿಪ್ಲೈ ಮಾಡಬೇಕು ಇದು ಮಲ್ಟಿಪ್ಲೈ ಮಾಡಬೇಕು ಮತ್ತೆ ಇದು ಮಲ್ಟಿಪ್ಲೈ ಮಾಡಬೇಕು ಎಷ್ಟಾಗ್ತೈತಿ ಇಲ್ಲಿ ನೋಡ್ರಿ 2 ಪ್ಲಸ್ 2 1 2 ಇದ್ರಿ 4 16 4 16 ಆಗುತ್ತೆ 16 ಪ್ಲಸ್ 4 20 22 23 ಆಗುತ್ತೆ ಇದು ಎಷ್ಟಾಯ್ತು ಈಗ 23 ಆಯ್ತು ಅವಾಗ ಏನ್ ಮಾಡ್ರಿ 2 ಇಲ್ಲೇ ಬರೀರಿ ಇದೇನ ಇಲ್ಲಿ ಬರ್ಕೋರಿ ಇದು ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕ್ರಾಸಿಗೆ ಬರ್ಬೇಕು ಇವಾಗ ನೋಡ್ರಿ ಇವೆರಡು ಮಲ್ಟಿಪ್ಲೈ ಮಾಡ್ರಿ ಇಲ್ಲ 4 2 8 4 1 4 8 4 12 ಇದೊಂದು 2 ಎಷ್ಟು ಆಗ್ತದ್ರಿ 14 ಆಗುತ್ತಾ ಓಕೆನಾ ಇಷ್ಟ ಆಯ್ತ್ರಿ 14 ಆಗುತ್ರಿ ಇಲ್ಲಿ ನೋಡ್ರಿ ಅದಾದ್ಮೇಲೆ ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು ಐ ಬರಿಬೇಕಲ್ರಿ ಈಗ ಇವೆರಡು ಮಲ್ಟಿಪ್ಲೈ ಮಾಡಿ 2 1 2 ಪ್ಲಸ್ 1 ಎಷ್ಟು ಆಗ್ತೈತ್ರಿ 3 ಆಗ್ತೈತಿ ಓಕೆನಾ 3 ಆಗ್ತೈತಿ ಇವಾಗ ನೋಡಿ ಇದು ಚೆಕ್ ಮಾಡೋಣ ಕರೆಕ್ಟ್ ಬಂದಿದೆ ಇಲ್ಲ ಅಂತ ಹೇಳಿ ಎಷ್ಟಿದೆ 142 ಇಂಟು 242 ಇಲ್ಲ ಕರೆಕ್ಟ್ ಬಂದಿದೆ ಅಲ್ಲ ಇದು ಅಪ್ಲೈ ಆಗ್ತೈತ್ರಿ ನೀವು ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡೋದು ಟ್ರೆಡಿಷನಲ್ ಮೆಥಡ್ ಮಾಡ್ತಾ ಹೋದ್ರೆ ಏನಾಗ್ತೈತಪ್ಪ ಅಂದ್ರೆ ಮತ್ತೆ ಜಾಸ್ತಿ ಟೈಮ್ ಕಿಲ್ ಆಗ್ತೈತಿ ಎಲ್ಲಿ ಯೂಸ್ ಆಗ್ತಾವಪ್ಪ ಅಂತಂದ್ರೆ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಇದು ಹೆಲ್ಪ್ ಆಗ್ತೈತಿ ನೀವು ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಇಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತಿ ಯಾರಾದ್ರೂ ಸ್ಟೂಡೆಂಟ್ ಇದ್ದೀರಪ್ಪ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತೈತಿ ಮಾಡ್ಬೋದು ಲಾಂಗರ್ ಕ್ವಶನ್ಸ್ ಬಂದಿರ್ತಾವಲ್ರಿ ನೀವು ಯಾರಾದ್ರೂ 10th ಈ ತರ ಇದ್ದೀರಪ್ಪ ಅಂದ್ರೆ ಎಕ್ಸಾಮ್ಸ್ಗೆ ಅವರಿಗೆ ಹೆಲ್ಪ್ ಆಗ್ತೈತಿ ನೋಡ್ರಿ ಇಲ್ಲಿ ಎಷ್ಟು ಬರೀತೀರಿ ನೋಡಿ 3 2 6 2 ಇಲ್ಲಿ 4 3 2 ಇವನ್ ಏನ್ ಮಾಡ್ರಿ ಮಲ್ಟಿಪ್ಲೈ ಮಾಡೋಣ ಅಥವಾ ಇಲ್ಲಿ ಬೇರೆ ತಗೋತೀರ ತಗೋರಿ ಏನ್ ಪ್ರಾಬ್ಲಮ್ ಇಲ್ಲ 4 6 ಇಲ್ಲಿ ತಗೋರಿ
ಫಸ್ಟ್ ಏನ್ ಮಾಡ್ರಿ ಐ ಮೆಥಡ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗತ್ತೆ 6 ನಾಲ್ಕಲೆ 24 24 ಇಟ್ಟು ಇಲ್ಲೇ ಬರೀರಿ ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು ಎಷ್ಟಾಗತ್ರಿ 4 ಮೂರ್ಲೆ 12 ಇದು 6 ಆಗ್ಲೆ 36 6 6 36 ಆಗುತ್ತೆ ಇಲ್ಲಿ ನೋಡ್ರಿ ಇದು ಎಷ್ಟಾಗತ್ರಿ 30 ಪ್ಲಸ್ 10 40 48 ಟು 50 ಆಯ್ತು 50 ಆಯ್ತು ಈ 5 ಇಲ್ಲೇ ಬರೀರಿ ಈ 0 ಇಲ್ಲಿ ಬರ್ಕೋರಿ ಅದಾದ್ಮೇಲೆ ಏನ್ ಬರೀತೀರಿ ಅದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫುಲ್ ಸ್ಟಾರ್ ಮೆಥಡ್ ಅಲ್ಲಿ ಈ 5 ಐತಿಲ್ಲ ಆಲ್ರೆಡಿ 5 ನೆನಪಿರ್ಬೇಕು ಅದಾಗ್ಲೇ 16 ಪ್ಲಸ್ ಇದು ಎಷ್ಟಾಗ್ತತಿ 4 ಇದು 12 ಆಗುತ್ತಾ 6 12 ಆಗ್ತತಿ 6 12 ಇದು 6 18 ಆಗುತ್ತಾ 6 18 ಆಗುತ್ತಾ ಇಲ್ಲಿ ನೋಡಿ 10 20 30 30 ಇದು ಎಷ್ಟಾಗುತ್ತೆ 40 46 46 ಮತ್ತೆ 5 51 ಆಗುತ್ತಾ 51 ಆಗುತ್ತೆ ಮತ್ತೆ 51 ಏನ್ ನೋಡಿ 5 ಇಲ್ಲೇ ಬರೀರಿ ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ ಮತ್ತೆ ನಾವೀಗ ಇದು ಏನ್ ಮಾಡ್ಬೇಕ್ರಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು 6 4 24 ಪ್ಲಸ್ 6 ಬರ್ತೈತ್ರಿ 2 3 6 ಆಗುತ್ತಾ ಇದು ಎಷ್ಟಾಗ್ತೈತಿ 30 30 5 ಆಯ್ತು 35 ಇಲ್ಲೇ ಬರೀರಿ 33 ಅಲ್ಲೇ ಹಂಗೆ ಇಡ್ರಿ ಆಮೇಲೆ ಏನ್ರಿ ಇದು ಮಾಡ್ಬೇಕು ಇದು ಮಲ್ಟಿಪ್ಲೈ ಮಾಡ್ಬೇಕು ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು 4 8 8 ಪ್ಲಸ್ 3 ಎಷ್ಟಾಗ್ತೈತಿ 11 ಆಗ್ತೈತಿ ಓಕೆನಾ ಇದು ಆಗ್ಬೇಕೆಲ್ಲ ಇನ್ನೊಂದ್ಸಲ ಚೆಕ್ ಮಾಡೋಣ್ರಿ ನಾವು ಇನ್ನೊಂದ್ಸಲ ಚೆಕ್ ಮಾಡೋಣ್ರಿ 4 36 ನೋಡ್ರಿ 9 ನೋಡ್ರಿ ಕರೆಕ್ಟ್ ಬಂದೈತಿ ಓಕೆನಾ ಇಲ್ಲಿ ನೋಡಿ ಅಂದ್ರೆ ಈ ಮೆಥಡ್ ಏನಾಗುತ್ತಪ್ಪ ಅಂದ್ರೆ ಈ ರೀತಿಯಾಗಿ ಅಪ್ಲೈ ಆಗ್ತೈತಿ ಅಂತ ಓಕೆನಾ ನೆಕ್ಸ್ಟ್ ನೋಡಿ ಬೇಸ್ 100 ಇತ್ತಪ್ಪ ಅಂದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು ನಾವು ಇನ್ನೂ ಏನ್ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಇಲ್ಲಿ ನೋಡಿ ಹೆಂಗಪ್ಪ ಅಂತಂದ್ರೆ ನಿಯರೆಸ್ಟ್ 100 ಇತ್ತಪ್ಪ ಅಂದ್ರೆ ಇಲ್ಲಿ 92 ಐತಲ್ರಿ ಇಲ್ಲಿ 96 ಇತ್ತಪ್ಪ ಅಂದ್ರೆ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಗೊತ್ತಂತ ಈ ತರ ಇದ್ದಾಗ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದಪ್ಪ ಅಂದ್ರೆ 100 ಇದು ಎಷ್ಟು ಕಡಿಮೆ ಐತಿ 8 ಕಡಿಮೆ ಐತಿ ಅದಕ್ಕೆ ಮೈನಸ್ ಬರ್ಕೋಬೇಕು ಕಡಿಮೆ ಇದ್ದಾಗ ಏನಾಗುತ್ತೆ ಮೈನಸ್ ಬರಿಬೇಕು ಇಲ್ಲಿ ನೋಡ್ರಿ ಇಲ್ಲಿ 4 ಕಡಿಮೆ ಐತ್ರಿ ಮೈನಸ್ 4 ಬರ್ಕೋಬೇಕು ಮೈನಸ್ 4 ಬರ್ಕೋಬೇಕು ಅದಾದ್ಮೇಲೆ ಏನ್ ಮಾಡ್ಕೋತೇನ್ರಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ 8 4 ಎಷ್ಟು ಆಗ್ತೈತಿ 32 ಆಗ್ತೈತಿ ಇದು ಆಸ್ ಇಟ್ ಈಸ್ ಬರುತ್ತೆ ಅದಾದ್ಮೇಲೆ ಏನ್ ಮಾಡ್ಕೋತೇನ್ರಿ ಇಲ್ಲಿ ಮೈನಸ್ ಐತಿಲ್ರಿ ಇದ್ರೊಳಗೆ ಇದು ಮೈನಸ್ ಮಾಡ್ರಿ ಎಷ್ಟು ಆಗ್ತೈತಿ ಇದು 88 ಆಗ್ತೈತಿ 88 ಆಗ್ತೈತಿ ಅಥವಾ ಇದ್ರೊಳಗೆ ಇದನ್ನು ಮೈನಸ್ ಮಾಡ್ರಿ ಎರಡು ಆನ್ಸರ್ 88 ಬರ್ತದೆ 96 ಅಲ್ಲಿ 8 ಹೋತಂದ್ರೆ ಎಷ್ಟು ಬರ್ತದೆ 88 ಬರ್ತೈತಿ ಆ 88 ನ ಇಲ್ಲಿ ಬರ್ಬೋದು ಇದೇ ಆನ್ಸರ್ ಎಷ್ಟು ಈಸಿ ಐತಿ ನೋಡ್ರಿ ಎಷ್ಟು ಈಸಿ ಐತಿ ನಿಮ್ಗೆ ಬೇಕಂತಂದ್ರ ಡೌಟ್ ಇದ್ರೆ ಕ್ಲಾರಿಫೈ ಮಾಡೋದ್ರಿ 96 88 32 ಬರತೈತಿ 88 32 ಬರತೈತಿ ಬರ್ತೈತಿ ಈಗ ಏನ್ ಮಾಡಪ್ಪ ಅಂತಂದ್ರೆ ಈ ಮೆಥಡ್ ಪಕ್ಕ ವರ್ಕ್ ಆಗ್ತೈತಿ ಯಾವ ನಂಬರ್ ಬೇಕಾದ್ರೆ ಇಲ್ಲಿ ನಿಯರೆಸ್ಟ್ 100 ಇರ್ಬೇಕು ಇಲ್ಲಿ ನೋಡ್ರಿ 86 ಇದು 98 ಇದು ನೋಡ್ರಿ ಎಷ್ಟು ಕಡಿಮೆ ಐತ್ರಿ ನೋಡುತ್ತ 14 ಕಡಿಮೆ ಐತಿ ಇಲ್ಲಿ ಎಷ್ಟು ಕಡಿಮೆ ಐತಿ ಮೈನಸ್ 2 ಕಡಿಮೆ ಐತಿ ಓಕೆನಾ ಇದಾದ್ಮೇಲೆ ಮೈನಸ್ ಇಂಟು ಮೈನಸ್ ಎಷ್ಟಾಗ್ತದೆ ಪ್ಲಸ್ ಆಗುತ್ತಾ ಇದು ಎಷ್ಟಾಗ್ತದೆ 14 28 ಆಗುತ್ತೆ 28 ಬರೀರಿ ಆಸ್ ಇಟ್ ಈಸ್ ಅದಾದ್ಮೇಲೆ ಇದ್ದಾಗ ಇದು ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ ನಿಮ್ಗೆ ಈಸಿಯಾಗಿ ಮೈನಸ್ ಮಾಡಕ್ ಬರ್ತಾರೆ ಈಗ 98 14 ಲೇಟ್ ಆಗ್ಬೋದು ಅದಕ್ಕೆ ಮಾಡ್ರಿ ಇದಕ್ಕೂ ಮೈನಸ್ ಮಾಡ್ಬಿಟ್ರೆ ಎಷ್ಟು ಬರ್ತೈತಿ 84 ಬರುತ್ತೆ 84 ಅಂದ್ರೆ ಆರಾಮ್ಸೆ ಈಸಿಯಾಗಿ ಬರ್ಬೋದು ಇಲ್ಲಿ ಬರೀರಿ ಯಾವ್ದಾದ್ರು ಇದು ನಿಯರೆಸ್ಟ್ 100 ಬರೋದು ಅದು ಇದ್ರ ಮೆಥಡ್ ಐ ಕ್ರಾಸ್ ಐ ಮೆಥಡ್ ಅನ್ನು ಯೂಸ್ ಮಾಡೋದು ಈ ತರ ಬಂದಾಗ ಐ ಕ್ರಾಸ್ ಐ ಮೆಥಡ್ ಯೂಸ್ ಮಾಡ್ಬೋದು ನೀವು ಆದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದಲ್ಲ ಇಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದು ಇದೇನಪ್ಪಾ ಅಂತಂದ್ರೆ ಇವಾಗ ಎರಡು ನಿಯರೆಸ್ಟ್ 100 ಇದ್ದಾಗ ಅಂದ್ರೆ ಎರಡು 100ಗಿಂತ ಕಡಿಮೆ ಇದ್ದಾಗ 100ಗಿಂತ ಕಡಿಮೆ ಇದ್ದಾಗ ಈಗ 100ಗಿಂತ ಜಾಸ್ತಿ ಇದ್ದಾಗ 100ಗಿಂತ ಕಡಿಮೆ ಇದ್ದಾಗ ಯಾವ ರೀತಿಯಾಗಿ ಮಾಡ್ತೀರಿ ಅದು ಅದಕ್ಕಿಂತ ಮುಂಚೆ ಏನ್ ಮಾಡೋಣ ಹೋಗ್ತೇನ್ರಿ ಇನ್ನೊಂದು ಇಲ್ಲಿ ನೋಡಿ ಇದು 98 ಐತಿ ಇಲ್ಲಿ ನೋಡೋದು 99 ತಗೋಣ ಇದು ಎಷ್ಟು ಕಡಿಮೆ ಐತಿ 2 ಕಡಿಮೆ ಐತಿ ಇದು ಎಷ್ಟು ಕಡಿಮೆ ಐತಿ 1 ಕಡಿಮೆ ಐತಿ ಇಲ್ಲಿ ಏನಪ್ಪಾ ಅಂದ್ರೆ ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಪ್ಲಸ್ ಆಗುತ್ತೆ ಒಂದು ಎಷ್ಟು ಹೇಳ್ರಿ 2 ಆಗುತ್ತಾ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸಿಂಗಲ್ ಡಿಜಿಟ್ ಬರಿಬಾರ್ದು 0 2 ಬರ್ಕೋಬೇಕು ಈ ತರ ಸಿಂಗಲ್ ಡಿಜಿಟ್ ಬಂದಾಗ 2 ಅಷ್ಟೇ ಬರಿಬಾರ್ದು ಇದನ್ನೇನ್ ಮಾಡ್ಬೇಕು 0 2 ಬರ್ಕೋಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದ್ರಾಗ ಇದು ಮೈನಸ್ ಮಾಡಿ ಎಷ್ಟಾಗುತ್ತೆ 97 ಆಗುತ್ತೆ ಇದೇ ಇದ್ರದ್ದು ಆನ್ಸರ್ ಆಗಿರುತ್ತೆ ಇದು ಗೊತ್ತಾಯ್ತ್ರಿ ಇದು ಯಾವಾಗ ಬಿಲೋ 100 ಇದ್ದಾಗ ಈಗ ಬಿಲೋ 100 ಇದೆ ಅಬೋ 100 ಇದ್ದಾಗ ಏನ್ ಮಾಡ್ಬೇಕಾಯ್ತು ನೋಡಿ 96 ಅದರ್ ಒನ್ ಇಸ್ 102 ಇಟ್ಕೋರಿ ಇಲ್ಲಿ ನೋಡ್ರಿ ಇದು ಎಷ್ಟು ಕಡಿಮೆ ಐತ್ರಿ -4 ಕಡಿಮೆ ಐತಿ ಇದು ಎಷ್ಟು ಕಡಿಮೆ ಐತ್ರಿ ಜಾಸ್ತಿ ಐತಿ
2 ಜಾಸ್ತಿ ಇದ್ದಾಗ ಪ್ಲಸ್ ಬರ್ಕೋಬೇಕ್ರಿ. ಕರೆಕ್ಟ್ ಆಗಿ ನಾ ಏನು ಮಾತಾಡತ್ತೀನಿ, ಅಲ್ಲಿ ಕಡಿಮೆ ಇದ್ದಾಗ ಮೈನಸ್ ಬರ್ಕೋಬೇಕ್ರಿ, ಜಾಸ್ತಿ ಇದ್ದಾಗ ಪ್ಲಸ್ ಬರ್ಕೋಬೇಕು. ಅದಾದ್ಮೇಲೆ ಏನು ಮಾಡ್ಕೋತೀನಿ, ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಹೇಳ್ರಿ, ಸಾರಿ ಮೈನಸ್ ಇಂಟು ಪ್ಲಸ್ ಏನಾಗ್ತೈತಿ, ಮೈನಸ್ ಆಗುತ್ತಾ. ಅವಾಗ ಏನು ಬರಿಬೇಕಪ್ಪ ಅಂತಂದ್ರೆ ಇಲ್ಲಿ ಮೈನಸ್ ಹಾಕೊಂಡು 2 ನಾಲ್ಕಲೆ ಎಷ್ಟಾಗುತ್ತೆ, 8 ಆಗುತ್ತಾ, 2 ನಾಲ್ಕಲೆ 8 ಆಗುತ್ತಾ, ಈ ರೀತಿಯಾಗಿ ಮೈನಸ್ ಹಾಕೊಂಡು ಬರ್ಕೋಬೇಕು. ಅದ್ರ ಮೇಲೆ 2 ಜೀರೋ ಬಿಟ್ಬಿಡ್ಬೇಕು. ಓಕೆನಾ. ಇದು ಒಂದು ಮೆಥಡ್ ಏನಪ್ಪ, ಮೈನಸ್ ಸೈನ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬಂದಾಗ ಮೈನಸ್ ಸೈನ್ ಬರ್ತೈತಿ, ಅದು ಮೈನಸ್ ಮಾಡುತ್ತಾ. ಇಲ್ಲಿ ನೋಡ್ರಿ, ಇದ್ರೊಳಗಡೆ ಇದನ್ನ ಎಡಿಷನ್ ಮಾಡಿದ್ರೆ ಎಷ್ಟಾಗುತ್ತಾ, 98 ಆಗುತ್ತಾ, 98 ಆಗುತ್ತಾ. ಓಕೆನಾ. ಈಗ ಇದ್ರಾಗ ಇದು ಕಳೆದು ಬಿಡ್ರಿ, 10ರಾಗ 8 ಕಳೆದ್ರೆ ಎಷ್ಟು, 2. ಇಲ್ಲಿ 10ರಾಗ 1 ಕಳೆದ್ರೆ 9, ಇಲ್ಲಿ 8ರಾಗ 1 ಕಳೆದ್ರೆ ಎಷ್ಟು ರೀ, 7. ಇದು ಎಷ್ಟಾಗ್ತೈತಿ, 9 ಆಗುತ್ತಾ. 9 7 9 2 ಆಗ್ತೈತಿ, 9 7 9 2 ಆಗ್ತೈತಿ. ಬೇಕಂದ್ರೆ ಡೌಟ್ ಇತ್ತಂದ್ರೆ ನಿಮಗೆ ನಾವು ಏನು ಮಾಡ್ಬೇಕಂದ್ರೆ ಒಂದ್ಸಲ ನಿಮ್ಗೆ ಕ್ಲಾರಿಫೈ ಮಾಡೋಣ. ಎಷ್ಟಪ್ಪ ಅಂದ್ರೆ 10 9 7 9 2 9 7 9 2 ಆಗ್ತೈತಿ, 9 7 9 2 ಆಗ್ತೈತಿ. ಓಕೆನಾ. ನೆಕ್ಸ್ಟ್ ನೋಡಿ, ಇನ್ನೊಂದು ಮಾಡೋದು ಈ ರೀತಿಯಾಗಿ ಮೂವ್ ಮಾಡೋದು. 99 99 10 10 ಎಷ್ಟು ಇರುತ್ತೆ ಇದು, ಮೈನಸ್ 1 ಆಗುತ್ತೆ, ಇದು ಪ್ಲಸ್ 5 ಆಗ್ತೈತಿ, ಪ್ಲಸ್ 5 ಆಗ್ತೈತಿ. ಇದು ಎಷ್ಟಾಗ್ತೈತಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 5 ಅಂದರೆ 5 ಜೀರೋ 5 ಬರಿಬೇಕು. ಇಲ್ಲಿ 2 ಜೀರೋ ಬೇಕು ಮೇಲೆ. ಇದ್ರಾಗ ಇದು ಕಳೆದ್ರೆ ಎಷ್ಟಾಗ್ತೈತಿ, 10 4 ಆಗುತ್ತೆ. ನಿಮ್ಗೆ ಈಸಿಯಾಗಿ ಮಾಡಕ್ಕೆ ಬರ್ಬೇಕು, ಟೈಮ್ ಕಳಿಬೇಕು ಅವಾಗಲೇ. 10ರಾಗ 5 ಕಳೆದ್ರೆ 5, ಇಲ್ಲಿ 10ರಾಗ 1 ಕಳೆದ್ರೆ 9, ಇದು 4ರಾಗ 1 ಕಳೆದ್ರೆ 3, ಇಲ್ಲಿ 10ಕ್ಕೆ 10. ಇದು ಎಷ್ಟಾಗ್ತೈತಿ, ಆನ್ಸರ್ ಇಷ್ಟು ಬರ್ತೈತಿ. ಇಲ್ಲಿ ಯಾವಾಗಲೂ ಒಂದು 100ಕ್ಕಿಂತ ಕಡಿಮೆ ಇದ್ದಾಗ, ಒಂದು 100ಕ್ಕಿಂತ ಜಾಸ್ತಿ ಇದ್ದಾಗ. ಈಗ ಏನು ಮಾಡೋಪ್ಪ ಅಂದರೆ 2 100ಕ್ಕಿಂತ ಜಾಸ್ತಿ ಇದ್ರೆ ಹೆಂಗೆ ನೋಡ್ದಂತೆ. ಓಕೆನಾ. ಇಲ್ಲ 10 7 ಇಲ್ಲಿ ಪ್ಲಸ್ 2 ಜಾಸ್ತಿ ಐತಿ, ಇಲ್ಲಿ ಪ್ಲಸ್ 7 ಜಾಸ್ತಿ ಐತಿ. ಇವಾಗ ಏನು ನೋಡಿದ್ರಿ, 2 14 ರೀ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತೈತಿ, 2 14 ಆಗುತ್ತೆ. ಇದ್ರ ಒಳಗಡೆ ಇದನ್ನ ಏನು ಮಾಡಿಬಿಟ್ರಿ, ಬಿಡಿಸ್ಬಿಟ್ರಿ. ಎಷ್ಟಾಗ್ತೈತಿ ಈಗ 109. ಅದೇ ಆನ್ಸರ್ ಆಗಿರ್ತೈತಿ, ಇದೇ ಆನ್ಸರ್ ಆಗ್ತೈತಿ. ಗೊತ್ತಾಯ್ತು ನಿಮ್ಗೆ, ಗೊತ್ತಾಯ್ತು. ಈಗ ಇನ್ನೊಂದು ಆನ್ಸರ್ ಇನ್ನೊಂದು ತಗೋರಿ, 108, ಇಲ್ಲಿ 112 ತಗೋರಿ. ಇದು ಎಷ್ಟಾಗ್ತೈತಿ ರೀ, ಇದು ಎಷ್ಟಾಗ್ತೈತಿ, ಪ್ಲಸ್ 8 ಆಗುತ್ತಾ, ಪ್ಲಸ್ 8 ಆಗುತ್ತಾ. ಇದು ಎಷ್ಟಾಗುತ್ತೆ, ಪ್ಲಸ್ 12 ಆಗುತ್ತಾ, ಪ್ಲಸ್ 12 ಆಗುತ್ತಾ. 12 ಎಂಟ್ಲೆ ಎಷ್ಟು ರೀ, 12 ಎಂಟ್ಲೆ ಎಷ್ಟು ರೀ, 96. 12 ಎಂಟ್ಲೆ 96. ಪ್ಲಸ್ ಇದ್ದ ಒಟ್ಟೆ ವಿಷಯ ಮಾಡಿಬಿಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತಾ, 12 ಎಂಟ್ಲೆ 96 ಆಗುತ್ತಾ. ಇವಾಗ ಏನು ಮಾಡಿರಿ, ಇದರಾಗ ಇದನ್ನ ಕೂಡಿಸಿ ಎಷ್ಟಾಗುತ್ತೆ ರೀ, 112 ಐತ್ರಿ, ಎಷ್ಟಾಗ್ತದೆ 120 ಆಗುತ್ತೆ, 120 ಆಗುತ್ತೆ. ಇದು ಇದರ ಆನ್ಸರ್. ನಿಮ್ಗೆ ಗೊತ್ತಾಯ್ತಲ್ರಿ, ಗೊತ್ತಾಯ್ತಂತೆ. ಈ ರೀತಿಯಾಗಿ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ. ಓಕೆನಾ. ಈಗ ನೋಡಿ ನೆಕ್ಸ್ಟ್, ಈಗ ಬೇಸ್ 200 ಇತ್ತಪ್ಪ ಅಂದ್ರೆ ಇಷ್ಟೊತ್ತನ ಏನು ಮಾಡಿದ್ದೇವೆ ನಾವು, 100 ಬೇಸ್ ಇದ್ದ ಮಾಡಿದ್ದೇವೆ. ಈಗ ಏನಾದರೂ ಬೇಸ್ 200 ಇತ್ತಂದ್ರೆ ಹೆಂಗೆ ಮಾಡ್ಬೇಕು ನೋಡಿ. ಸಪೋಸ್ ಇದು ಆನ್ಸರ್ ಎಷ್ಟಿತ್ತು ಅಂದರೆ 194 ಐತೆ, ಇಲ್ಲಿ 196 ಐತಿ. ಇವಾಗ ಇದು ಎಷ್ಟು ಕಡಿಮೆ ಐತಿ, ಇಲ್ಲ 200 ಇತ್ತು, -6 ಕಡಿಮೆ ಐತಿ. ಇದು ಎಷ್ಟು ಕಡಿಮೆ ಐತಿ, -4 ಕಡಿಮೆ ಐತಿ. ಸೇಮ್ ರೀ, ಆದ್ರೆ ಸ್ವಲ್ಪ ಸ್ಲೈಡ್ ಚೇಂಜ್ ಐತಿ. ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ ರೀ, ಪ್ಲಸ್ ಆಗುತ್ತೆ. 6 4 ಎಷ್ಟು ರೀ, 24. ಕರೆಕ್ಟಾ ನೋಡ್ರಿ, 6 4 ಎಷ್ಟು ರೀ, 24. ಓಕೆನಾ. 6 4 24. ಇವಾಗ ಏನು ಮಾಡ್ರಿ, ಇದ್ರಾಗ ಇದು ಮೈನಸ್ ಮಾಡ್ರಿ, ಎಷ್ಟು ಬರ್ತೈತಿ, 190 ಬರುತ್ತಾ, 190 ಬರುತ್ತಾ. ಇಂಟು ಇದಕ್ಕೆ 2 ಮಾಡ್ಬೇಕ್ರಿ, ಯಾಕಂದ್ರೆ ಬೇಸ್ ಎಷ್ಟು ಐತ್ರಿ, 200 ಐತಲ್ಲ, ಅದಕ್ಕೆ ನಾವು ಏನು ಮಾಡ್ತೇವೆ ರೀ, 2 ಮಲ್ಟಿಪ್ಲೈ ಮಾಡ್ತೇವೆ. ಇದು 0, ಇದು 18 ಆಗುತ್ತೆ ರೀ, 2 1 2 3. ಎಷ್ಟು ಆಗ್ತೈತಿ ರೀ, 380 ಆಗ್ತೈತಿ, 380 ಆಗ್ತೈತಿ. ಇದು ಗೊತ್ತೈತ್ರಿ. ಇಲ್ಲೇನ್ರಿ, ಇಲ್ಲಿ ಸೇಮ್ 100 ಥರನೇ ಮಾಡ್ಬೇಕ್ರಿ. ಬಟ್ ಆದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಬಂದಿರುವಂಥ ಆನ್ಸರ್ಗೆ ಏನು ನೋಡಪ್ಪ ಅಂತಂದ್ರೆ, ಬಂದಿರುವಂಥ ಆನ್ಸರ್ಗೆ ಏನು ಮಾಡ್ಬೇಕ್ರಿ, ನಾವು ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಡಬೇಕು. ಬೇಕಂದ್ರೆ ಕ್ರಾಸ್ ಚೆಕ್ ಮಾಡ್ತೀರಾ ಮಾಡ್ಬೋದು, ನೀವು ಕ್ರಾಸ್ ಚೆಕ್ ಮಾಡ್ತೀರಾ ಮಾಡ್ಬೋದು. ಎಷ್ಟಪ್ಪ ಅಂದರೆ 194 ಇಂಟು 196, 38024 ಬರ್ತೈತಿ. ನೀವು ಅಪ್ಲೈ ಮಾಡ್ಬೋದು. ನೀವು ಯಾರು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಇದು ಎಷ್ಟು ರೀ, ಎಷ್ಟಾದರೂ ಬರೀರಿ. 189. ನೆಕ್ಸ್ಟ್ 199. ಇದು ಎಷ್ಟು ಬರ್ತೈತಿ ರೀ, ಇದು ಇಲ್ಲಿ ನೋಡಿರಿ. ಇದು ಎಷ್ಟು ಕಡಿಮೆ ಐತಿ, -11 ಕಡಿಮೆ ಐತಿ. ಇದು ಎಷ್ಟು ಕಡಿಮೆ ಐತಿ, -1 ಕಡಿಮೆ ಐತಿ. ಮೈನಸ್ ಇಂಟು ಮೈನಸ್ ಪ್ಲಸ್, 11 ಇಂಟು 11 ಎಷ್ಟು ಆಗ್ತೈತಿ, 11 ಇಂಟು 1 ಎಷ್ಟು ಆಗ್ತೈತಿ, 11 ಆಗುತ್ತಾ. ಇವಾಗ ಏನು ಮಾಡ್ರಿ, ಇದ್ರಾಗ ಇದು ಕಳೀರಿ, ಇದ್ರಾಗ ಇದು ಕಳೆದ್ರೆ ಎಷ್ಟು ಬರ್ತದೆ ರೀ, 188 ಬರುತ್ತಾ. ಇಂಟು ಏನು ಮಾಡ್ಬೇಕು ರೀ, 2 ಮಾಡಬೇಕು. 8 2 16, 8 2 16, 17, 2 1 2, 3 316 ಆಗ್ತೈತಿ. ಓಕೆ. ಟೋಟಲ್ ಇದು ಆನ್ಸರ್ ಎಷ್ಟು ಬಂತು, ಇಷ್ಟು ಬಂತು. ಇದು ಯಾವಾಗಪ್ಪ ಅಂದ್ರೆ 200ಕ್ಕಿಂತ ಕಡಿಮೆ, 200ಕ್ಕಿಂತ ಕಡಿಮೆ ಇದ್ದಾಗ. ಈಗೇನಪ್ಪ ಅಂದ್ರೆ ಒಂದು 200ಕ್ಕಿಂತ ಒಂದು ಕಡಿಮೆ, ಒಂದು ಜಾಸ್ತಿ ಇದ್ದಾಗ ಹೆಂಗೆ ಮಾಡೋದಂತ, ಒಂದು ಜಾಸ್ತಿ ಇದ್ದಾಗ ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ನೋಡಿ. 198. ನೆಕ್ಸ್ಟ್
202 ಇವಾಗ ಏನು ಮಾಡ್ತೀರಾ, ಇದು ಎಷ್ಟು ಕಡಿಮೆ ಐತ್ರಿ, 2 ಕಡಿಮೆ ಐತಿ, ಇದು ಎಷ್ಟೈತಿ ಪ್ಲಸ್ ಜಾಸ್ತಿ ಐತ್ರಿ, ಇದು ಏನಾಗ್ತದೆ ಮೈನಸ್ ಇಂಟು ಪ್ಲಸ್ ಎಷ್ಟೈತಿ ಮೈನಸ್ ಆಗ್ತದೆ. ಸೇಮ್ ಎರಡೇ 4 ಆಗುತ್ತಾ, ಎರಡೇ 4 ಆಗುತ್ತಾ, ಸೇಮ್ 0 ಹಚ್ಕೊಬೇಕು. ಇದ್ರಾಗ ಇದು ಕಳೆದ್ರೆ ಎಷ್ಟಾಗ್ತದೆ 200 ಆಗುತ್ತಾ, ಈ 200ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ 400 ಆಗುತ್ತಾ. ಆ 400 ಏನು ಮಾಡಿರಿ ಇಲ್ಲಿ ಬರೀತಾರೆ, ಈಗ ಇದ್ರ ಮೈನಸ್ ಮಾಡಿರಿ. ಇದು 6 ಆಯಿತು, ಇದು 9 ಆಯ್ತು, ಇದು 9 ಆಗ್ತೈತಿ, ಇದು 9 ಆದ್ರೆ ಇದು ಎಷ್ಟಾಗ್ತೈತಿ ಆನ್ಸರ್ 3996 ಆಗ್ತೈತಿ, 3996 ಆಗ್ತೈತಿ. ಒಂದ್ಸಲ ಕ್ಲಾಸ್ ಚೆಕ್ ಮಾಡ್ಬೇಕ್ರಿ. 202 ಬರ್ತೈತ್ರಿ, 39996 ಬರ್ತೈತಲ್ರಿ, ಆನ್ಸರ್ ಬರ್ತೈತ್ರಿ. ಓಕೆನಾ. ಇಲ್ಲಿ ನೋಡಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಇದೇ ಥರ ಏನು ಮಾಡೋಣ, ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಓಕೆನಾ. 4 ಎಷ್ಟು ಮಾಡ್ತೀರಾ, 194, ನೆಕ್ಸ್ಟ್ 206, ಇದು ಎಷ್ಟು ಕಡಿಮೆ ಐತ್ರಿ -6, ಇದು ಎಷ್ಟೈತೆ ಕಡೆ ಜಾಸ್ತಿ ಐತಿ ಪ್ಲಸ್ 6, ಇದು ಸೇಮ್ ಆಯ್ತೇನ್ರಿ. ನಿಮ್ಗೆ ಡೌಟ್ ಇದ್ರೆ ಬ್ಯಾಡ್ರಿ, ಎಷ್ಟು ತೊಗೋರಿ ಇದನ್ನು, ಎಷ್ಟು ತೊಗೋರಿ, ಇದು 98 ತೊಗೋತೀರ ತೊಗೋರಿ, ಇಲ್ಲ ಅಂತಂದ್ರೆ 99 ತೊಗೋತೀರ ತೊಗೋರಿ. ಇದು 200 ಇಷ್ಟ ಐತಲ್ರಿ, ಇಲ್ಲಿ ಏನು ಮಾಡ್ರಿ 1 ತೊಗೋರಿ, -1, ಇದು ಪ್ಲಸ್ 6 ಜಾಸ್ತಿ ಐತಿ, ಪ್ಲಸ್ ಇಂಟು ಮೈನಸ್ ಆಗುತ್ತೆ 06, 0 ಆಸ್ ಇಟ್ ಈಸ್ ಬರೀರಿ. ಇದು ಏನಾಗ್ತೈತ್ರಿ, ಇಲ್ಲಿ ನೋಡ್ರಿ ಇದು ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ 205 ಆಗುತ್ತಾ, ಇಂಟು 2 ಮಾಡಿ ಡಬಲ್ ಮಾಡ್ಬಿಡ್ಬೇಕ್ರಿ. ಇದು ಎಷ್ಟಾಗ್ತೈತ್ರಿ 10, ಇದು 1, 410 ಆಗುತ್ತಾ, 410 ಆಗುತ್ತಾ. ಇದು ಏನು ಮಾಡ್ರಿ ಈಗ ಮೈನಸ್ ಮಾಡ್ರಿ, ಎಷ್ಟು ಬರ್ತೈತ್ರಿ, ಬರೀರಿ ಎಷ್ಟು ಬರ್ತದೆ ಇದು 4, ಇದು 9904 ಬರ್ತೈತಿ. ಓಕೆನಾ, ಇಷ್ಟು ಆನ್ಸರ್ ಬರ್ತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ 2 ಮೋರ್ ದೆನ್ 200 ಇದ್ದಾಗ, 200 ಇದ್ದಾಗ ಏನು ಸೇಮ್ ಪ್ಲಸ್ 4 ಹಿಯರ್ ಪ್ಲಸ್ 8 4 32 ಆಗುತ್ತಾ, 8 4 32 ಆಗುತ್ತಾ. ಇದಕ್ಕೆ ಏನು ಮಾಡಿ, ಇದು ಎಡಿಷನ್ ಮಾಡಿದ್ರೆ ಎಷ್ಟಾಗ್ತೈತಿ 212 ಆಗುತ್ತಾ, 212 ಡಬಲ್ ಮಾಡಿದ್ರೆ ಎಷ್ಟಾಗ್ತದೆ 4 to 4 ಆಗ್ತೈತಿ, 4 to 4 ಆಸ್ ಇಟ್ ಈಸ್ ಇಲ್ಲಿ ಬರ್ಬೋದ್ರಿ. ಓಕೆನಾ, ಇದೇ ಇದ್ರದ್ದು ಆನ್ಸರ್ ಆಗಿರ್ತೈತ್ರಿ, ಇದೇ ಇದ್ರದ್ದು ಆನ್ಸರ್ ಆಗ್ತೈತಿ. ಇನ್ನೊಂದು ಲೆಕ್ಕ ಮಾಡೋಂಗೆ 206, 212 ತಗೋರಿ. ಓಕೆನಾ, ಇಲ್ಲಿ ನೋಡ್ರಿ 6 ಇದು ಎಷ್ಟು ಬರ್ತದೆ 12 ಬರ್ತೈತಿ, ಪ್ಲಸ್ ಐತ್ರಿ, ಪ್ಲಸ್ ಬರೀಬೇಕು, ಅದು 12 ಆರ್ಲೆ ಎಷ್ಟು 72, 12 ಆರ್ಲೆ 72. ಇವಾಗ ಏನು ಮಾಡಿ, ಇವಾಗ ಇದನ್ನ ಕೂಡಿಸ್ಬಿಟ್ಟಿದ್ದಕ್ಕೆ ಎಷ್ಟಾಗ್ತೈತ್ರಿ 6 ಕೂಡಿಸಿದ್ರೆ 218 ಆಗುತ್ತಾ, 218 ಆಗುತ್ತಾ. ಡಬಲ್ ಮಾಡಿ 2 16, 2 3 4 436. ಇದು ಏನಾಗುತ್ತಪ್ಪ ಅಂದ್ರೆ ಇದು ಟೋಟಲ್ ಆನ್ಸರ್ ಆಗುತ್ತೆ. ನಾವು ಏನು ಮಾಡ್ತೀವಪ್ಪ ಅಂದ್ರೆ, ಇದು ಗೊತ್ತಾಯ್ತಲ್ಲ, ಯಾರಿಗೇನಾದರೂ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ನಾವು ಕೊಡ್ತಾ ಹೋಗ್ತೇವೆ. ನಿಮಗೆ ಯಾರಾದರೂ ಫ್ರೆಂಡ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೂ ಏನು ಮಾಡಬೇಕು ಅಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಏನಾಗಲಿ ಹೆಲ್ಪ್ ಆಗಲಿ ಅಂತ ಕೇಳ್ತಾ ನಮ್ಮನ್ನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.